ಆತ್ಮೀಯರೇ ನಮಸ್ಕಾರ. ದೇಹದೇವಾಲಯ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ಮಂಗಳಗೌರಿ ವ್ರತದ ಬಗ್ಗೆ, ಗಜಮುಖ ಗಣಪತಿಯ ಹುಟ್ಟಿನ ಹಿನ್ನೆಲೆಯ ಬಗ್ಗೆ, ಪೌರಾಣಿಕ, ಆಧ್ಯಾತ್ಮಿಕ ಹಾಗೂ ಯೋಗದ ದೃಷ್ಟಿಕೋನದಲ್ಲಿ ಪೂರ್ಣ ಮಾಹಿತಿಯನ್ನು ತಿಳ್ಕೊಂಡ್ವಿ. ನೀವೇನಾದರೂ ಆ ವಿಡಿಯೋ ನೋಡದೇ ಇದ್ದ ಪಕ್ಷದಲ್ಲಿ ಮೊದಲು ಅದನ್ನು ನೋಡಿ ನಂತರ ಈ ವಿಡಿಯೋವನ್ನು ನೋಡೋದ್ರಿಂದ ನಿಮಗೆ ಗೌರಿ ಗಣೇಶ ತತ್ವದ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಇನ್ನು ಗಣಪತಿಯ ತತ್ವದ ಹಿಂದಿರುವಂಥ ಪೌರಾಣಿಕ, ಯೋಗಿಕ, ಆಧ್ಯಾತ್ಮಿಕ, ಮನೋವೈಜ್ಞಾನಿಕ ಸೃಷ್ಟಿಯ ರಹಸ್ಯಗಳನ್ನು ತಿಳಿಯುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ. ಎಲ್ಲರನ್ನ ಪದದಲ್ಲಿ ನಡೆಸುವವನಿಗೆ ಪತಿ ಅಂತಾರೆ. ಈ ಪದದಿಂದಲೇ ಇಂಗ್ಲಿಷ್ನ ಪಾತ್ ಪದದ ಉತ್ಪತ್ತಿಯಾಗಿರೋದು. ಉದಾಹರಣೆಗೆ ಫುಟ್ಪಾತ್ ಅಂದರೆ ಪಾದಚಾರಿ ಮಾರ್ಗ. ಇದೇ ರೀತಿ ಗಣಪತಿ ಅಂದರೆ ಸೃಷ್ಟಿಯ ಸಮಸ್ತ ಜೀವಿಗಳ ಗುಂಪನ್ನ ಸರಿಯಾದ ದಾರಿಯಲ್ಲಿ ನಡೆಸುವವನು ಎಂದರ್ಥ. ಗಣಪತಿ ನಮ್ಮನ್ನೆಲ್ಲ ನಡೆಸುವುದು ತನ್ನ ಬೆಳಕಿನಿಂದ. ಹಾಗಾಗಿ ಗಣಪತಿ ಬೆಳಕಿನ ದೇವತೆ. ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಸಮರ್ಪಕವಾಗಿ ಮಾಡಲು ಬೆಳಕು ಬೇಕೇ ಬೇಕು. ಇದೇ ಕಾರಣಕ್ಕೆ ಗಣಪತಿಗೆ ಅಂದರೆ ಬೆಳಕಿಗೆ ಅಗ್ರಪೂಜೆ. ನಮ್ಮ ಜೀವನದ ಹಾದಿಯಲ್ಲಿ ಅಜ್ಞಾನದ ಕತ್ತಲನ್ನು ನಿವಾರಿಸಿ ಎಲ್ಲ ರೀತಿಯ ಅಡೆತಡೆಗಳನ್ನು ದೂರ ಮಾಡುವ ಬೆಳಕೆ ವಿಘ್ನೇಶ್ವರ. ಪ್ರತಿಯೊಂದು ಕೆಲಸ, ಕಾರ್ಯ, ಪೂಜೆ, ಶುಭ ಸಮಾರಂಭಗಳು ಗಣಪತಿಯ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗುವುದು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಈ ಶ್ಲೋಕವು ಸಮಸ್ತ ಜಗತ್ತಿನಲ್ಲಿ ಬೆಳಕಿನ ಸ್ವರೂಪ ಮತ್ತು ಅದರ ವಿವಿಧ ಕಾರ್ಯಗಳನ್ನು ತಿಳಿಸುತ್ತೆ. ಇದೇ ಇಂದಿನ ಆಧುನಿಕ ವಿಜ್ಞಾನ ತಿಳಿಸುವಂಥ ವೇವ್ ಅಂಡ್ ಪಾರ್ಟಿಕಲ್ ಥಿಯರಿ. ಈಗ ಇದರ ಒಳಾರ್ಥವನ್ನು ತಿಳ್ಕೊಳ್ಳೋಣ. ವಕ್ರತುಂಡ ಅಂದರೆ ಬೆಳಕಿನ ಮೂಲ ರೂಪ ಕಣಗಳು ಅಂದರೆ ಪಾರ್ಟಿಕಲ್ಸ್ ರೂಪದಲ್ಲಿದ್ದು ಇದು ತುಂಡು ತುಂಡಾಗಿರುತ್ತೆ. ಇದು ವಕ್ರವಾಗಿ ಎಲ್ಲ ದಿಕ್ಕುಗಳಿಗೂ ನಾದದ ರೂಪದಲ್ಲಿ ಅಂದರೆ ವೇವ್ ಫಾರ್ಮ್ನಲ್ಲಿ ಚಲಿಸುತ್ತೆ. ಮಹಾಕಾಯ ಅಂದರೆ ಈ ಬೆಳಕು ಅನಂತವಾಗಿದ್ದು ಸೃಷ್ಟಿಯ ಎಲ್ಲ ಕಾಯಗಳು ಅಂದರೆ ವಸ್ತುಗಳ ಒಳಗೂ ಹೊರಗೂ ಆವರಿಸಿದೆ ಎಂದರ್ಥ. ಕೋಟಿ ಸೂರ್ಯ ಅಂದರೆ ಅನಂತ ಬ್ರಹ್ಮಾಂಡದಲ್ಲಿರುವಂಥ ಎಣಿಕೆಗೂ ಮೀರಿದ ಕೋಟ್ಯಾನು ಕೋಟಿ ಕಣಗಳ ಒಳಗೆ ನ್ಯೂಕ್ಲಿಯಸ್ ರೂಪದ ಸೂರ್ಯನಾಗಿರೋದು. ಹಾಗೆ ಸಮಪ್ರಭ ಅಂದರೆ ಸಮಾನವಾದ ತಾರತಮ್ಯವಿಲ್ಲದ ಏಕರೂಪದ ಬೆಳಕನ್ನ ಕೊಡುತ್ತಾ, ನಿರ್ವಿಘ್ನಂ ಈ ಬೆಳಕು ಯಾವುದೇ ರೀತಿಯ ಅಡೆತಡೆಗಳಿಲ್ಲದಂತೆ ನಿರಂತರವಾಗಿ ಹರಿಯುತ್ತಾ, ಕುರುಮೆ ಅಂದರೆ ಈ ಭೂಮಿಯಲ್ಲಿ ವಾಸ ಮಾಡುವಂತಹ ಸಮಸ್ತ ಜೀವಕೋಟಿಗಳಿಗೆಲ್ಲ ನಿರಂತರವಾಗಿ ಕರುಣಿಸಿ ಸಲಹುವ ದೇವ. ಬೆಳಕು, ಜ್ಞಾನ, ಪ್ರಕಾಶ, ಶಕ್ತಿಯಾಗಿರುವ ಗಣಪತಿಯೇ ಸರ್ವ ಕಾರ್ಯೇಶು ಅಂದರೆ ನಾವು ಮಾಡುವಂಥ ಎಲ್ಲ ಕಾರ್ಯಗಳಲ್ಲೂ ಸರ್ವದ ಪ್ರಥಮ ಪೂಜೆ ಯಾವಾಗಲೂ ನಿನಗೆ ಸಲ್ಲಿಸುತ್ತೇನೆ ಅನ್ನೋದು ಈ ಶ್ಲೋಕದ ಅರ್ಥ. ಸಮಸ್ತ ಗಣಗಳನ್ನು ನಡೆಸುವಂಥ ಆಹಾರವು ಬೆಳಕಿನಿಂದ ಹುಟ್ಟುತ್ತೆ. ಹಾಗಾಗಿ ಆಹಾರದಿಂದ ಬೆಳಕು, ಬೆಳಕಿನಿಂದ ಆಹಾರದ ಉತ್ಪತ್ತಿ. ಈ ಪರಿವರ್ತನಾ ಶಕ್ತಿಯೇ ಗಣಪತಿ. ಹಾಗಾಗಿ ಭೂಮಿಯಲ್ಲಿ ಬೆಳೆಯುವಂತಹ ಎಲ್ಲ ಆಹಾರ ಧಾನ್ಯಗಳ ಒಡೆಯ ಗಣಪತಿ. ಏಕದಳ ಧಾನ್ಯಗಳು ಮನಸ್ಸಿನ ಉತ್ಪತ್ತಿಗೆ ಮೂಲವಾದರೆ ದ್ವಿದಳ ಧಾನ್ಯಗಳು ಬುದ್ಧಿಯ ಉತ್ಪತ್ತಿಗೆ ಮೂಲ. ಪೂಜೆ, ಭಜನೆ, ಭಕ್ತಿ ಮತ್ತು ಎಲ್ಲ ರೀತಿಯ ಆರಾಧನೆಗಳ ಮೂಲ ಭಾವನೆಗಳು. ಭಾವನೆಗಳ ಮೂಲ ಮನಸ್ಸು. ಭೂಮಿಯಲ್ಲಿ ಬೆಳೆಯುವಂತ ಏಕದಳ ಧಾನ್ಯಗಳ ಬೆಳೆಗಳೆಲ್ಲವೂ 21 ರೀತಿಯ ಹುಲ್ಲಿನ ಪ್ರಭೇದಗಳಿಗೆ ಸೇರಿದ್ದು. ಇದಕ್ಕಾಗಿಯೇ ಗಣೇಶನ ಪೂಜೆಗೆ 21 ಗರಿಕೆಗಳನ್ನು ಬಳಸೋದು. ಗಣೇಶನ ಮೂರ್ತಿ ಬರೋದಕ್ಕೂ ಮೊದಲು 21 ಗರಿಕೆಗಳನ್ನ ಸಗಣಿಯ ಉಂಡೆಗೆ ಅಥವಾ ಅರಿಶಿಣದ ಉಂಡೆಗೆ ಸಿಕ್ಕಿಸಿ ಗಣೇಶನನ್ನ ಆರಾಧಿಸುವ ಆಚರಣೆ ನಮ್ಮಲ್ಲಿತ್ತು. ಇನ್ನು ಗಣಪತಿ ಮೂರ್ತಿಯ ಸಾಂಕೇತಿಕ ಅರ್ಥವನ್ನ ತಿಳಿಯೋಣ. ರೈತರು ಬೆಳೆಯುವಂತ ಆಹಾರ ಧಾನ್ಯಗಳನ್ನ ಸಂಗ್ರಹ ಮಾಡೋದೇ ಗುಡಾಣಗಳಲ್ಲಿ. ಅದೇ ಗಣಪತಿಯ ದೊಡ್ಡ ಹೊಟ್ಟೆಯ ಸಂಕೇತ. ಸಂಗ್ರಹ ಮಾಡಿದ ಆಹಾರ ಪದಾರ್ಥಗಳನ್ನ ಹಾಳು ಮಾಡೋದು ಇಲಿಗಳು. ಈ ಇಲಿಗಳನ್ನು ನಾಶ ಮಾಡೋದು ಹಾವುಗಳು. ಇದಕ್ಕಾಗಿಯೇ ಆಹಾರ ಸಂಗ್ರಹದ ಸಂಕೇತವಾದ ಗಣಪತಿಯ ಹೊಟ್ಟೆಯ ಸುತ್ತ ಹಾವಿನ ಕಾವಲು.
ಆ ಹೊಟ್ಟೆಗೆ ಕಟ್ಟಿರುವಂಥ ಹಾವಿನ ದೃಷ್ಟಿ ಇಲಿಯ ಮೇಲೆ ಇರುವಂತೆ ಚಿತ್ರಿಸಲಾಗಿದೆ. ಆಹಾರದ ವ್ಯವಸ್ಥೆಗೆ ವಿರುದ್ಧವಾದ ಮೂಷಿಕಾಸುರನನ್ನು ಸೋಲಿಸಿ ಅವನನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿರೋದೇ ಗಣೇಶನಿಗೆ ಇಲಿ ವಾಹನವಾಗಿರುವಂಥ ಸಂಕೇತ. ಸಪ್ತ ಚಕ್ರಗಳಲ್ಲಿ ಮೊದಲನೇದಾದ ಮೂಲಾಧಾರ ಚಕ್ರದ ಅಧಿಪತಿ ಗಣಪತಿ. ಇದು ಪೃಥ್ವಿ ತತ್ವವಾಗಿದ್ದು ಪ್ರಕೃತಿ ಮತ್ತು ಶರೀರ ವ್ಯವಸ್ಥೆಯ ಉಗಮ ಸ್ಥಾನ. ಇದರಲ್ಲಿರುವಂಥ 4 ದಳಗಳು 4 ಭೂತಗಳಾದ ಪೃಥ್ವಿ, ಜಲ, ಅಗ್ನಿ ಮತ್ತು ವಾಯುವಿನ ಸಂಕೇತವಾಗಿದ್ದು ಗಣಪತಿ ಹುಟ್ಟಿನ ಚತುರ್ಥಿ ತಿಥಿಯ ಸಂಕೇತವಾಗಿದೆ. ಇನ್ನು ಗಣಪತಿಯ ಆನೆಯ ತಲೆ ಅತ್ಯಂತ ತೀಕ್ಷ್ಣವಾದ ಮೆದುಳಿನ ಸಂಕೇತವಾದರೆ ಆನೆಯ ಸೊಂಡಿಲು ಮೆದುಳಿಗೆ ಹೆಚ್ಚಿನ ಪ್ರಾಣಶಕ್ತಿಯನ್ನು ಒದಗಿಸುವಂಥ ಮೆದುಳು ಬಳ್ಳಿಯ ನರವ್ಯೂಹದ ಸಂಕೇತವಾಗಿದೆ. ಮೋದಕದಲ್ಲಿರುವಂಥ ಕೊಬ್ಬರಿ ಮತ್ತು ಬೆಲ್ಲವು ಮೆದುಳು ಮತ್ತು ನರಮಂಡಲದ ಆರೋಗ್ಯಕ್ಕೆ ಪೂರಕವಾದ ಉತ್ತಮ ಕೊಬ್ಬು ಮತ್ತು ಗ್ಲೂಕೋಸ್ನ ಮೂಲವಾಗಿದೆ. ಇನ್ನು ಸಣ್ಣ ಕಣ್ಣುಗಳು ತೀಕ್ಷ್ಣವಾದ ಏಕಾಗ್ರತೆಯ ಸಂಕೇತವಾದರೆ ದೊಡ್ಡ ಕಿವಿಗಳು ವೇದಗಳ ಪರಿಪೂರ್ಣ ಜ್ಞಾನವನ್ನು ಗ್ರಹಿಸುವಂಥ ಆಕಾಶ ತತ್ವದ ಸಂಕೇತವಾಗಿದೆ. ತುಂಡಾದ ದಂತವು ಪ್ರಕೃತಿಯಿಂದ ಎಲ್ಲ ರೀತಿಯ ಸಂಕೇತಗಳನ್ನು ಗ್ರಹಿಸುವ ಅಂದರೆ ಸಿಗ್ನಲ್ಸ್ ರಿಸೀವರ್ ಆಗಿ ಮೆದುಳಿಗೆ ತಲುಪಿಸುವಂಥ ಕೆಲಸ ಮಾಡಿದರೆ, ಪೂರ್ಣ ದಂತವು ನಮ್ಮ ಜೀವನದ ಅನುಭವದ ಜ್ಞಾನವನ್ನು ಜಗತ್ತಿಗೆ ಹಂಚುವ ಟ್ರಾನ್ಸ್ಮಿಟರ್ನ ಸಂಕೇತವಾಗಿದೆ. ಗಣಪತಿಯ 4 ಕೈಗಳು ಜೀವನದ 4 ಪುರುಷಾರ್ಥಗಳನ್ನು ಸೂಚಿಸುತ್ತೆ. ಅಭಯ ಹಸ್ತ ನಾವು ಆಚರಿಸುವ ಧರ್ಮದಿಂದ ಉಂಟಾಗುವಂಥ ಶಾಂತಿ ಸಮೃದ್ಧಿಯ ಸಂಕೇತವಾದರೆ, ಅರ್ಥ ಪುರುಷಾರ್ಥದ ಹಸ್ತದಲ್ಲಿರುವಂಥ ಅಂಕುಶವು ನಾವು ಜೀವನದಲ್ಲಿ ಸಂಪಾದಿಸುವಂಥ ಹಣ, ಆಸ್ತಿ, ಐಶ್ವರ್ಯ, ಹೆಸರು, ಪದವಿಗಳಿಂದ ಬರುವಂಥ ಅಹಂಕಾರವನ್ನು ನಮ್ಮ ನಿಯಂತ್ರಣದಲ್ಲಿ ಇರಿಸಿಕೊಳ್ಳುವ ಸಂಕೇತವಾಗಿದೆ. ಇನ್ನು ಕಾಮ ಪುರುಷಾರ್ಥದ ಹಸ್ತದಲ್ಲಿರುವಂಥ ಪಾಶವು ನಾವು ಜೀವನದಲ್ಲಿ ವ್ಯಕ್ತಿಗಳೊಂದಿಗೆ ಹಾಗೂ ವಸ್ತುಗಳೊಂದಿಗೆ ಬೆಳೆಸಿಕೊಳ್ಳುವ ಅತಿಯಾದ ಮಮಕಾರವನ್ನು ನಿಯಂತ್ರಿಸುವ ಸಂಕೇತವಾಗಿದೆ. ಮೋಕ್ಷ ಪುರುಷಾರ್ಥದ ಹಸ್ತದಲ್ಲಿರುವಂಥ ಮೋದಕವು ನಮ್ಮ ಜೀವನದಲ್ಲಿ ಧರ್ಮದಿಂದ ಸಂಪಾದಿಸಿದ ಅರ್ಥವನ್ನು, ನಮ್ಮ ಪ್ರಕೃತಿ ಸಹಜವಾದ ಕಾಮನೆಗಳನ್ನು ನೈತಿಕವಾಗಿ ಪೂರೈಸಿಕೊಂಡಾಗ ಸಿಗುವಂಥ ಪರಿಪೂರ್ಣ ತೃಪ್ತಿಯ ಸಂಕೇತವಾಗಿದೆ. ಇದೇ ಮೋಕ್ಷ. ಚಂದ್ರ ಮನಸ್ಸಿನ ಸಂಕೇತ. ಚೌತಿಯ ಚಂದ್ರನ ದರ್ಶನದಿಂದ ಉಂಟಾಗುವಂಥ ಅಪವಾದವೇ ಮನಸ್ಸು ಆಹಾರದಿಂದ ಉತ್ಪತ್ತಿಯಾದ ಗಣಪತಿ ಎಂಬ ಪ್ರಾಣಶಕ್ತಿಯ ಬೆಳಕನ್ನು ಪ್ರಾಣಾಯಾಮದ ಮೂಲಕ ಮೂಲಾಧಾರ ಚಕ್ರದಿಂದ ಸಹಸ್ರಾರ ಚಕ್ರಕ್ಕೆ ಹರಿಸಿ ಯೋಗಿಯಾಗುವ ಬದಲು ಅದೇ ಶಕ್ತಿಯನ್ನು ವೀರ್ಯದ ರೂಪದಲ್ಲಿ ಹೊರಚೆಲ್ಲುವ ಭೋಗಿಯಾಗಿ ತೀರಾ ದುರ್ಲಭವಾದ ಮಾನವ ಜನ್ಮವನ್ನು ಹಾಳು ಮಾಡಿಕೊಳ್ಳುವಂಥ ಪ್ರತೀಕವಾಗಿದೆ. ಗಣಪತಿಯ ಸೃಷ್ಟಿ ಈ ಭೂಮಿಯಿಂದಾಗಿರೋದು. ಹಾಗೆಯೇ ಇದನ್ನು ಮರಳಿ ವಿಸರ್ಜಿಸೋದು ಈ ಭೂಮಿಗೆ. ಇದರ ಹಿಂದೆ ಅಡಗಿರುವಂಥ ಅತ್ಯಂತ ಗಹನವಾದ ಪ್ರಕೃತಿ ರಹಸ್ಯವೇ ಮಣ್ಣಿನಿಂದ ಉತ್ಪತ್ತಿಯಾದ ಸಕಲ ಚರಾಚರವು ಅಂದರೆ ಗಣಪತಿಯು ಮಣ್ಣಿಗೆ ಅಂದರೆ ಗೌರಿಯ ಮಡಿಲನ್ನು ಮರಳಿ ಸೇರುವುದರ ಸಂಕೇತ. ಇಡೀ ಜಗತ್ತಿನ ಎಲ್ಲ ದೇಶದ, ಧರ್ಮದ, ಜಾತಿಯ, ಎಲ್ಲ ಪಂಗಡಗಳ ಎಲ್ಲರನ್ನು ಒಗ್ಗೂಡಿಸುತ್ತಿರೋ ಗಣೇಶೋತ್ಸವವು ನಮ್ಮ ಸನಾತನ ಸಂಪ್ರದಾಯವನ್ನು ಜೀವಂತಗೊಳಿಸುತ್ತಿರುವಂಥ ಕ್ರಾಂತಿಕಾರಿ ಆಚರಣೆಯಾಗಿದೆ. ನಿಮ್ಮೆಲ್ಲರ ಅಜ್ಞಾನದ ವಿಘ್ನಗಳನ್ನೆಲ್ಲ ನಾಶ ಮಾಡಿ ನಮ್ಮ ಬದುಕನ್ನು ಸುಂದರಗೊಳಿಸಲಿ ಅಂತ ಪ್ರಾರ್ಥಿಸುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೆ ಸಿಗೋಣ. ನಮಸ್ಕಾರ.